ಮಕ್ಕಳೇ, ಇವತ್ತು ನಾವು ಪರಿಸರ ಅಧ್ಯಯನದ 4ನೇ ತರಗತಿಯ ಪಾಠ 1 ಪ್ರಾಣಿ ಪ್ರಪಂಚದ ಬಗ್ಗೆ ಅಭ್ಯಾಸ ಮಾಡೋಣ. ಇವಾಗ ನೋಡಿ, ಪಾಠ 1 ಪ್ರಾಣಿ ಪ್ರಪಂಚ. ಈ ಪಾಠವನ್ನು ಕಲಿತ ನಂತರ ನೀನು ಏನು ಮಾಡುವೆ ನೋಡೋಣ. ಪ್ರಾಣಿಗಳಿಗೂ ಮತ್ತು ಮಾನವರಿಗೂ ಕಾಣುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸುವೆ. ಅಂದರೆ ಬಾಹ್ಯ ಲಕ್ಷಣಗಳು, ಅಂದರೆ ಹೊರಗೆ ಕಾಣುವಂತಹ ಲಕ್ಷಣಗಳು. ಪ್ರಾಣಿಗಳಿಗೂ ಮಾನವರಿಗೂ ಇರುವ ಸಂಬಂಧ, ಅಂದರೆ ಪರಸ್ಪರ ಅವಲಂಬನೆ, ಅಂದರೆ ಪ್ರಾಣಿಗಳಿಗೂ ಮತ್ತು ನಮಗೆ ಇರುವಂತಹ ಸಂಬಂಧವನ್ನು ಅರಿಯುವೆ. ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ. ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು. ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿನಗೆ ಗೊತ್ತೇ. ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು. ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರೆ. ಅಂದರೆ ಪ್ರಾಣಿಗಳಿಗೂ ಮತ್ತು ನಿನಗೆ ಗೊತ್ತಿರುವಂತಹ ಹೋಲಿಕೆಗಳನ್ನು ಗುರುತಿಸಿ ಬರೆಯುವುದು. ನಂತರ ನೋಡಿ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿರುವಂತಹ 2 ಗುಂಪುಗಳನ್ನು ನೋಡೋಣ. ಒಂದು ಮಾನವ ಗುಂಪು, ಇನ್ನೊಂದು ಪ್ರಾಣಿಯ ಗುಂಪಿದೆ. ಮಾನವ ಗುಂಪಿನಲ್ಲಿರುವಂತಹ ಎಲ್ಲ ಮಾನವರು ಏನೆಲ್ಲ ಮಾಡ್ತಿದ್ದಾರೆ, ಹೇಗೆ ನಿಂತಿದ್ದಾರೆ, ಅವರಿಗೂ ಮತ್ತು ಪ್ರಾಣಿಗಳಿಗೂ ಇರುವ ವ್ಯತ್ಯಾಸಗಳನ್ನು ನೋಡೋಣ. ಮೇಲಿನ ಚಿತ್ರಗಳನ್ನು ನೋಡು. ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು. ಅಂದರೆ ಇಲ್ಲಿ ಚಿತ್ರದಲ್ಲಿ ಇರುವಂತಹ ಮಾನವರಿಗೂ ಮತ್ತು ಪ್ರಾಣಿಗಳಿಗೂ ಇರುವ ವ್ಯತ್ಯಾಸಗಳನ್ನು ನೋಡೋಣ. ನೋಡಿ, ನೀನು ಗಮನಿಸಿದ ವ್ಯತ್ಯಾಸಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಬರೆ. ಅಂದರೆ ನಾನು ಅಂದರೆ ಮಾನವ, ಹಸು ಅಂದರೆ ಪ್ರಾಣಿ. ನನಗೆ 2 ಕಾಲುಗಳಿವೆ. ಹಸುವಿನಲ್ಲಿ ಏನು ಬದಲಾವಣೆ ಇದೆ? ಹಸುವಿಗೆ 4 ಕಾಲುಗಳಿವೆ. ನನಗೆ ಕೊಂಬುಗಳಿಲ್ಲ, ಹಸುವಿಗೆ ಕೊಂಬುಗಳಿವೆ. ಹಸು ಮತ್ತು ನನ್ನ ನಡುವಿನ ವ್ಯತ್ಯಾಸಗಳಿವು. ನಾನು ಬಟ್ಟೆ ಧರಿಸಿದ್ದೇನೆ, ಹಸುವಿಗೆ ಬಟ್ಟೆ ಇಲ್ಲ. ನನಗೆ ಬಾಲವಿಲ್ಲ, ಹಸುವಿಗೆ ಬಾಲವಿದೆ. ನಾನು ಮಾತನಾಡುತ್ತೇನೆ, ಹಸು ಮಾತನಾಡುವುದಿಲ್ಲ. ನನ್ನ ಗಾತ್ರ ಚಿಕ್ಕದು, ಹಸುವಿನ ಗಾತ್ರ ದೊಡ್ಡದು. ನೋಡಿ, ನಾನು ಮತ್ತು ನನ್ನ ಹಸುವಿನ ನಡುವಿನ ವ್ಯತ್ಯಾಸಗಳನ್ನು ಈ ರೀತಿ ತಿಳಿದಿರುವೆ. ನೀವು ಕೂಡ ಮಕ್ಕಳೇ ನೋಟ್ ಮಾಡ್ಕೋಬಹುದು. ನೋಟ್ ಮಾಡಿಕೊಂಡು ಇದನ್ನು ಫೇರ್ ನೋಟಲ್ಲಿ ಬರೆಯಬಹುದು. 4ನೇ ತರಗತಿಯ ವನಜ ಬಲೂಚೂಟಿ ಶಿಕ್ಷಕರೊಡನೆ ಹೊರ ಸಂಚಾರಕ್ಕೆ ಹೋದಾಗ ಕಂಡುಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ. ಆದರೆ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳವನ್ನು ಬರೆಯಲು ಮರೆತಿದ್ದಾಳೆ. ಅವುಗಳನ್ನು ನೀನು ಬರೆ. ಅಂದರೆ ವನಜ ಏನು ಮಾಡಿದ್ದಾಳೆ? 4ನೇ ತರಗತಿಯಲ್ಲಿ ಓದುತ್ತಿದ್ದಳು. ಅವಳು ಏನು ಮಾಡಿದ್ದಾಳೆ? ಶಿಕ್ಷಕರೊಡನೆ ಹೊರ ಸಂಚಾರಕ್ಕೆ ಹೋಗಿದ್ದಳು. ಅವಳು ಪ್ರಾಣಿಗಳು ಮತ್ತು ಅವರ ಆಹಾರ, ಬಣ್ಣ, ವಾಸಸ್ಥಳ, ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿ ವಾಸ ಮಾಡುತ್ತವೆ ಎಂಬುದನ್ನು ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇದರಲ್ಲಿ ನೋಡಿರುವಂತಹ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳವನ್ನು ಬರೆಯೋಣ ಮಕ್ಕಳೇ. ಇವಾಗ ನೋಡಿ, ಕ್ರಮ ಸಂಖ್ಯೆ 1ರಲ್ಲಿ ಹಸು ಅಂತ ಇದೆ. ಪ್ರಾಣಿಗಳ ಹೆಸರು, ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳ ಅಲ್ವಾ ಮಕ್ಕಳೇ? ಇವಾಗ ನೋಡಿ, 1 ಹಸುವಿನ ಗಾತ್ರ ಯಾವುದಪ್ಪ ಅಂತಂದರೆ ದೊಡ್ಡದು. ಹಸುವಿನ ಬಣ್ಣ ಬಿಳಿ. ಅದರ ಆಹಾರ ಏನು? ಹುಲ್ಲು. ಮಗು ಏನು ಬರ್ತಿದೆ ಅಂದರೆ ಹಲ್ಲು ಅಂತ ಬರ್ತಿದೆ. ನಾವು ಇವಾಗ ಹುಲ್ಲು ಅಂತ ಬರೆಯೋಣ. ಹುಲ್ಲು. ಅದನ್ನು ವಾಸಸ್ಥಳ ಎಲ್ಲಿ ಅಂತಂದರೆ ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತೆ. ನಂತರ 2ನೇದಾಗಿ ಮೀನು. ಅದರ ಗಾತ್ರ ಚಿಕ್ಕದು, ಬಣ್ಣ ಬಿಳಿಯದು, ಆಹಾರ ಕೀಟಗಳು, ವಾಸಸ್ಥಳ ನೀರಿನಲ್ಲಿ ವಾಸ ಮಾಡುತ್ತದೆ ಅಲ್ವಾ ಮಕ್ಕಳೇ? 3ನೇದು ನೋಡಿ, ಕೊಕ್ಕರೆ. ಇದರ ಗಾತ್ರ ಚಿಕ್ಕದು, ಬಣ್ಣ ಬಿಳಿ, ಆಹಾರ ಮೀನು, ವಾಸಸ್ಥಳ ನೀರಿನ ದಂಡೆ ಅಥವಾ ದಡದಲ್ಲಿ ವಾಸ ಮಾಡುತ್ತದೆ. 4ನೇದಾಗಿ ಚಿಟ್ಟೆ. ಇದರ ಗಾತ್ರ ಚಿಕ್ಕದು, ಬಣ್ಣ ಹಳದಿ, ಇದರ ಆಹಾರ ಹೂವಿನ ಮಕರಂದ, ವಾಸಸ್ಥಳ ಹೂವಿನಲ್ಲಿ ಕೂರುತ್ತದೆ. 5ನೇಯದಾಗಿ ಕೋತಿ. ಇದರ ಗಾತ್ರ ದೊಡ್ಡದು, ಬಣ್ಣ ಕಂದು, ಆಹಾರ ಹಣ್ಣು ಹಂಪಲು, ವಾಸಸ್ಥಳ ಮರದ ಪೊಟರೆ. 6ನೇಯದಾಗಿ ಓತಿಕ್ಯಾತ. ಇದರ ಗಾತ್ರ ಚಿಕ್ಕದು, ಬಣ್ಣ ಕಪ್ಪು, ಆಹಾರ ಕೀಟ, ಇದು ಮರದಲ್ಲಿ ವಾಸ ಮಾಡುತ್ತದೆ. 7ನೇಯದಾಗಿ ಮೊಲ ಚಿಕ್ಕದು, ಗಾತ್ರ ಚಿಕ್ಕದು, ಆಮೇಲೆ ಇದರ ಬಣ್ಣ ಬಿಳಿ ಬಣ್ಣ, ಆಹಾರ ಹುಲ್ಲು, ಇದು ಹುಲ್ಲುಗಾವಲಿನಲ್ಲಿ ವಾಸ ಮಾಡುತ್ತದೆ.
8ನೇದಾಗಿ ಮಿಡತೆ, ಇದರ ಗಾತ್ರ ಚಿಕ್ಕದು, ಬಣ್ಣ ಕಪ್ಪು ಬಣ್ಣ, ಆಹಾರ ಬೀಜ ಅಥವಾ ಹುಲ್ಲು, ಇದರ ವಾಸಸ್ಥಳ ಎಲ್ಲಿ ಬೇಕಾದರೂ ವಾಸ ಮಾಡುತ್ತದೆ. 9ನೇದಾಗಿ ಆಮೆ, ಇದರ ಗಾತ್ರ ಚಿಕ್ಕದು, ಬಣ್ಣ ಕಪ್ಪು ಬಣ್ಣ, ಆಹಾರ ಕೀಟ, ವಾಸಸ್ಥಳ ನೀರಿನಲ್ಲಿ ವಾಸ ಮಾಡುತ್ತದೆ. 10ನೇದಾಗಿ ಬಾವಲಿ, ಇದರ ಗಾತ್ರ ಚಿಕ್ಕದು, ಬಣ್ಣ ಕಪ್ಪು ಬಣ್ಣ, ಆಹಾರ ಕೀಟ, ವಾಸಸ್ಥಳ ಮರದಲ್ಲಿ ವಾಸ ಮಾಡುತ್ತದೆ. ಅಲ್ವಾ ಮಕ್ಕಳೇ? ಇದನ್ನು ನೀವು ನೋಟ್ ಮಾಡ್ಕೋಬಹುದು. ನಂತರ ಫೇರ್ ನೋಟಲ್ಲಿ ಬರೆಯಿರಿ. ನಂತರ ಬಿಟ್ಟ ಜಾಗವನ್ನು ತುಂಬು ಅಂತ ಇದೆ ಮಕ್ಕಳೇ ಅಲ್ವಾ? ಇವಾಗ ನೋಡಿ, ಬಿಟ್ಟ ಜಾಗವನ್ನು ತುಂಬು. ಮೊದಲನೇದಾಗಿ ಮೀನಿನಂತೆ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ. 2ನೇದಾಗಿ ಕೋತಿ, ಹಕ್ಕಿ, ಕೀಟಗಳು ಮರದಲ್ಲಿ ವಾಸಿಸುತ್ತವೆ. ನಂತರ ನೆಲದ ಮೇಲೆ ಹಸು ಮತ್ತು ಆನೆ ವಾಸ ಮಾಡುತ್ತದೆ, ಅಂದರೆ ಪ್ರಾಣಿಗಳು ವಾಸಿಸುತ್ತವೆ. ನಂತರ ನೋಡೋಣ ಬನ್ನಿ ಮಕ್ಕಳೇ, ಇದನ್ನು ನಾವು ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡೋಣ. ನೋಡಿ ಮಕ್ಕಳೇ, ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರವನ್ನು ತಿನ್ನುತ್ತವೆ. ಅಂದರೆ ಸಸ್ಯಗಳಿಂದ ಬರುವ ಹುಲ್ಲು, ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಅಂದರೆ ಉತ್ಪನ್ನವನ್ನು ತಿನ್ನುವ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಅಲ್ವಾ ಮಕ್ಕಳೇ? ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು. ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಸಸ್ಯ ಮತ್ತು ಮಾಂಸಾಹಾರಿ ಪ್ರಾಣಿಗಳು. ನಿನ್ನ ಸುತ್ತಲೂ ಕಂಡುಬರುವ ವಿವಿಧ ಪ್ರಾಣಿಗಳ ಗಾತ್ರವನ್ನು ಗಮನಿಸು. ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡು. ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು. ಕಾಳು ತಿನ್ನಲು ಬರುವ ಹಕ್ಕಿ, ಕೀಟಗಳ ಆಕಾರ, ಗಾತ್ರವನ್ನು ಗಮನಿಸು. ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ? ಮನೆಯಲ್ಲಿ ನಾವು ಯಾವ್ಯಾವ ಪ್ರಾಣಿಗಳಿಂದ ಹಾಲನ್ನು ತಗೊಳ್ತೀವಿ ಅಂತಂದರೆ ಹಸುವಿನಿಂದ ಮತ್ತು ಎಮ್ಮೆಯಿಂದ ತಗೊಳ್ತಾ ಇದ್ದೀವಿ. ಹಸುವಿನಿಂದ ದೊರೆಯುತ್ತದೆ. ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು. ಪ್ರಾಣಿಗಳಿಂದ ಏನೆಲ್ಲ ದೊರೆಯುತ್ತವೆ ಅಂತಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಾಂಸ. ಅಂದರೆ ಪ್ರಾಣಿಗಳಿಂದ ಇಷ್ಟೆಲ್ಲ ದೊರೆಯುವ ವಸ್ತುಗಳು. ಆಮೇಲೆ ಮೊಟ್ಟೆ, ಚಪಾತಿ. ನಾವು ತಿನ್ನುವಂತಹ ಆಹಾರ ಯಾವುದು ಅಂತಂದರೆ ಮೊಟ್ಟೆ, ಚಪಾತಿ, ತರಕಾರಿ, ಹಣ್ಣು, ಕಾಳು. ಪ್ರಾಣಿಗಳಿಂದ ನಮಗಾಗುವ 5 ಅನುಕೂಲಗಳನ್ನು ಬರೆಯಂತ ಇದೆ ಮಕ್ಕಳೇ ಅಲ್ವಾ? ಹಸು ಹಾಲು ಕೊಡುತ್ತದೆ. ಪ್ರಾಣಿಯಿಂದ ಮಾಂಸ ಸಿಗುತ್ತದೆ. ಎತ್ತು ಉಳಿಮೆ ಮಾಡುತ್ತದೆ. ನಾಯಿ ಮನೆ ಕಾಯುತ್ತದೆ. ಬೆಕ್ಕು ಇಲಿಗಳನ್ನು ಹೊಡೆದು ಹಾಕುತ್ತದೆ. ಅಲ್ವಾ ಮಕ್ಕಳೇ? ಇದನ್ನು ನಾವು ಎಲ್ಲವನ್ನು ಗಮನಿಸಬೇಕು. ನೋಡಿ, ಇವಾಗ ಈ ಚಿತ್ರವನ್ನು ಇದೆಯಲ್ಲ, ಈ ಚಿತ್ರದಲ್ಲಿ ನೀವು ಏನೆಲ್ಲ ಗಮನಿಸಿದ್ದೀರಾ ಅನ್ನೋದನ್ನು ಇಲ್ಲಿ ಬರೆಯಿರಿ. ಅಂದರೆ ಇಲ್ಲಿ ಏನಿದೆ? ಇಲ್ಲಿ ಗಿಳಿ ಹಣ್ಣನ್ನು ತಿನ್ನುತ್ತಿದೆ. ಇದನ್ನು ನಾನು ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ನೀವು ನನಗೆ ಕಮೆಂಟ್ ಮೂಲಕ ಹೇಳಬೇಕು ಮಕ್ಕಳೇ. ಗಿಳಿ ಹಣ್ಣನ್ನು ತಿಂತಾ ಇದೆ. ಇಲ್ಲಿ ಜೇನುಗೂಡು ಇದೆ. ಇಲ್ಲಿ ರೈತ ಉಳಿಮೆ ಮಾಡುತ್ತಿದ್ದಾನೆ. ಇಲ್ಲಿ ಬಂಡಿ ಓಡುತ್ತಿದೆ. ಇಲ್ಲಿ ಅಮ್ಮ ಹಾಲು ಕರೆಯುತ್ತಿದ್ದಾರೆ. ಇಲ್ಲಿ ನದಿ ನೀರು ಹರಿಯುತ್ತಿದೆ. ಇಲ್ಲಿ ಏನಿದೆ ಅಂತಂದರೆ ಉಣ್ಣೆಯನ್ನು ಕತ್ತರಿಸುತ್ತಿದ್ದಾರೆ. ಇಲ್ಲಿ ಮನೆ ಮುಂದೆ ನಾಯಿ ಕಾಯುತ್ತಿದೆ. ಇದನ್ನು ಈ ಚಿತ್ರದ ಮೂಲಕ ನೋಡಿ ನೀವು ಇದರಲ್ಲಿ ನೋಟನ್ನು ಮಾಡಬೇಕು. ಇದನ್ನು ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ ಮಕ್ಕಳೇ. ನೀವು ಕಮೆಂಟ್ ಮೂಲಕ ನನಗೆ ಹೋಮ್ವರ್ಕನ್ನು ಮಾಡಿ ಕಮೆಂಟಲ್ಲಿ ತಿಳಿಸಬೇಕು. ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಿದೆ. ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಬಂಧಿಸಿದ ಉಪಯೋಗಗಳನ್ನು ಬರೆ. ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀಯಾ? ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ? ನಾನು ಅವುಗಳನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುವೆ. ಸತೀಶ್ ಮತ್ತು ಜೋಸೆಫ್ ಸ್ನೇಹಿತರು. ಸತೀಶನು ಜೋಸೆಫನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ. ಅಲ್ಲೊಂದು ಸಮಸ್ಯೆ ಇದೆ. ನಾಯಿ ಜೋಸೆಫ್ ಮನೆಯನ್ನು ಕಾಯುತ್ತಿದೆ.
ನಾಯಿಯಿಂದ ತಪ್ಪಿಸಿಕೊಂಡು ಜೋಸೆಫ್ ಮನೆಯನ್ನು ತಲುಪಲು ಸತೀಶನಿಗೆ ನೀನು ಸಹಾಯ ಮಾಡು. ಅಂದರೆ ನಮ್ಮ ಸತೀಶ್ ಜೋಸೆಫನ ಮನೆಗೆ ಹೋಗ್ತಿದ್ದಾನೆ, ಅದನ್ನು ನಾಯಿಯಿಂದ ತಪ್ಪಿಸ್ಕೋಬೇಕು. ಅದನ್ನು ಮನೆಗೆ ಯಾವ ರೀತಿ ಹೋಗ್ಬೇಕನ್ನೋದನ್ನು ನಾವು ದಾರಿ ಹುಡುಕಿಕೊಂಡು ಮನೆಗೆ ಹೋಗಬೇಕು. ನಾಯಿ ಬರದೇ ಇರುವ ಜಾಗದಿಂದ ನಾವು ನಾಯಿಯಿಂದ ತಪ್ಪಿಸ್ಕೊಂಡು ಹೇಗೆ ಹೋಗ್ಬೇಕನ್ನೋದನ್ನು ಈ ವೇಯಲ್ಲಿ ನೀವು ಕಂಡುಹಿಡಿಯಬೇಕು. ಈ ಕಂಡುಹಿಡಿದು ಏನು ಮಾಡಬೇಕು ಅಂತಂದರೆ, ಇದರಲ್ಲಿ ನೀವು ಪೆನ್ಸಿಲ್ ಬಣ್ಣದಿಂದ ಮೂಲಕ ಅಂದರೆ ಮಾರ್ಕರ್ ಮೂಲಕ ಅಥವಾ ಸ್ಕೆಚ್ ಪೆನ್ಗಳ ಮೂಲಕ ಈ ಮಾರ್ಗವನ್ನು ತಲುಪಬೇಕು. ಅಂದರೆ ಜೋಸೆಫನ ಮನೆಗೆ ಸ್ನೇಹಿತ ಬರಬೇಕು. ನೋಡಿ ಯಾವ ಥರ ಇದೆ, ಇದನ್ನು ನೀವು ಮಾಡಿ ತೋರಿಸಬೇಕು. ನೋಡಿ ಈ ಚಿತ್ರದ ಮೂಲಕ ಅವನು ಸ್ನೇಹಿತನ ಮನೆಗೆ ಬಂದ. ನೋಡಿ ಈ ಥರ ಲೈನನ್ನು ನಾವು ಹಾಕ್ಕೊಂಡು ಅವನ ಮನೆಗೆ ತಲುಪಿಸಿದೆವು. ನಾಯಿಯಿಂದ ಬಚಾವಾಗಿ ಅವನು ಮನೆಯನ್ನು ತಲುಪಿದ. ಯಾವ ರೀತಿ ತಲುಪಿದ ಅನ್ನೋದನ್ನು ಮಾರ್ಗ ಹುಡುಕಿಕೊಂಡು ಈ ಥರ ಹಾಕಿದೆವು. ನೋಡಿ ಓಕೆನಾ. ಹೊಂದಿಸಿ ಬರೆ ಪ್ರಾಣಿ ಮತ್ತು ಅದರ ಉಪಯೋಗ. ಇಲ್ಲಿ ಎತ್ತು ಅಂತ ಇದೆ. ಎತ್ತು ಉಳಿಮೆ ಮಾಡುತ್ತದೆ. ಎಮ್ಮೆ ಹಾಲು ಕೊಡುತ್ತದೆ. ಕುರಿಯಿಂದ ಉಣ್ಣೆ ಪಡೆಯುತ್ತೇವೆ. ಕೋಳಿಯಿಂದ ಮೊಟ್ಟೆ ತೆಗೆದುಕೊಳ್ಳುತ್ತೇವೆ. ಕುದುರೆ ಜಟಕ ಬಂಡಿ. ಜೇನುನೊಣ ಜೇನುತುಪ್ಪ. ಮೀನು ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ ಮಾಡುತ್ತದೆ. ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರ ಶುದ್ಧಿ ಮಾಡುತ್ತದೆ. ಅಲ್ವಾ ಮಕ್ಕಳೇ. ನೋಡಿ ಹೊಂದಿಸಿ ಬರೆಯುವುದು ಯಾವ ರೀತಿಯನ್ನು ಈ ಥರ ನೋಟ್ ಮಾಡ್ಕೋಬೇಕು. ಇವಾಗ ಮಾಡಿ ನೋಡು. ಆನೆಯ ಮುಖವಾಡ ಮಾಡಲು ಇಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದೆ. ನೀವು ಇದನ್ನು ಹೋಮ್ವರ್ಕ್ ಅಂತ ತೆಗೆದುಕೊಳ್ಳಬೇಕು. ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ದಪ್ಪರಟ್ಟಿನ ಅಥವಾ ಹಾಳೆಯ ಮೇಲೆ ಅನೇಕ ಮುಖದ ಆಕಾರದಲ್ಲಿ ಗೆರೆ ಎಳೆ. ಈ ಮುಖವಾಡದ ಅಳತೆ ನಿನ್ನ ಮುಖದ ಅಳತೆಗಿಂತ ಸ್ವಲ್ಪ ಹೆಚ್ಚಿರಲಿ. ಕಣ್ಣುಗಳ ಜಾಗವನ್ನು ಇಲ್ಲಿ ತೋರಿಸಿರುವಂತೆ ಗುರುತು ಮಾಡಿ ಕತ್ತರಿಸು. ಈ ಥರ ರಟ್ಟನ್ನು ತೆಗೆದುಕೊಂಡು ಸ್ವಲ್ಪ ನಮ್ಮ ಮುಖ ಇರೋದಕ್ಕಿಂತ ಸ್ವಲ್ಪ ಅಗಲವಾಗಿಯೇ ರಟ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಕಣ್ಣನ್ನು ಗುರುತಿಸ್ಕೋಬೇಕು. ನಂತರ ಸೊಂಡಿಲನ್ನು ಅಂಟಿಸುವ ಜಾಗ. ಎರಡನೇ ಚಿತ್ರದಲ್ಲಿ ತೋರಿಸಿರುವಂತೆ ಬೇರೆ ರಟ್ಟಿನಲ್ಲಿ ಅಥವಾ ಹಾಳೆಯಲ್ಲಿ ಕಿವಿಗಳ ಆಕಾರವನ್ನು ಬರೆದು ಕತ್ತರಿಸು. ಮುಖ ಮತ್ತು ಕಿವಿಗಳಿಗೆ ಬಣ್ಣ ಹಾಕು. ಕಿವಿಗಳನ್ನು ಅದರ ಜಾಗದಲ್ಲಿ ಜೋಡಿಸಿ ಅಂಟು ಹಾಕು. ನೋಡಿ ಇಲ್ಲಿ ಎರಡನೇ ಚಿತ್ರವನ್ನು ತೆಗೆದುಕೊಂಡು ಕಿವಿಯನ್ನು ಗುರುತಿಸಿಕೊಂಡು ಆನೆಯ ಕಿವಿಯನ್ನು ಅಂಟಿಸ್ಕೋಬೇಕು. ಈ ಥರ ಎರಡು ಚಿತ್ರವನ್ನು ನೋಡಿ ಮಾಡಿಕೊಳ್ಳಬೇಕು. ನಂತರ ನೋಡಿ ಮೂರನೆಯದಾಗಿ ಆನೆಯ ಸೊಂಡಿಲನ್ನು ಮಾಡಲು ದೊಡ್ಡದಾದ ರಟ್ಟು ಅಥವಾ ಹಾಳೆಯನ್ನು ತೆಗೆದುಕೋ. ಈ ಹಾಳೆಗೆ ಬಣ್ಣ ಹಚ್ಚು. ಹಾಳೆಯನ್ನು ಉದ್ದವಾಗಿ ಮಧ್ಯದಲ್ಲಿ ಮಡಿಚು. ಒಂದು ಬದಿ ಸ್ವಲ್ಪ ಅಗಲವಾಗಿರುವಂತೆ ಕತ್ತರಿಸು. ಚಿತ್ರದಲ್ಲಿ ತೋರಿಸುವಂತೆ ಹಾಳೆಯ ಯಾವುದೇ ಒಂದು ತುದಿಯ ಭಾಗದಿಂದ ಮಡಿಸಲು ಪ್ರಾರಂಭಿಸು. ಮಡಿಕೆಗಳನ್ನು ಸ್ವಲ್ಪ ಒತ್ತಿ ಬಿಡು. ನೋಡಿ ಈ ಥರ ಎರಡು ಭಾಗವನ್ನು ಮಾಡಿಕೊಳ್ಳಬೇಕು. ಇದರಲ್ಲಿ ಗೆರೆಗಳನ್ನು ಜೋಡಿಸಿಕೊಳ್ಳಬೇಕು. ಈ ಥರ ಗೆರೆಯನ್ನು ಹಾಕಿಕೊಂಡು ಮಡಿಸಿ ಈ ಥರ ಗೆರೆಯನ್ನು ಹಾಕಿಕೊಂಡು ಇವಾಗ ನಾವು ಆನೆಯ ಮುಖವಾಡವನ್ನು ತಯಾರಿಸಿಕೊಂಡೆವು. ಅಗಲವಾದ ಭಾಗವನ್ನು ಮುಖವಾಡದ ಸೊಂಡಿಲಿನ ಭಾಗಕ್ಕೆ ಅಂಟಿಸು. ಮುಖವಾಡದ ಎರಡು ಪಕ್ಕದ ತುದಿಗೆ ಸಣ್ಣ ರಂಧ್ರಗಳನ್ನು ಮಾಡು. ದಾರವನ್ನು ಎರಡು ರಂಧ್ರಗಳಿಗೂ ಸೇರಿಸಿ ಕಟ್ಟು. ಈಗ ನಾಲ್ಕನೆಯದಾಗಿ ಆನೆಯ ಮುಖವಾಡ ಸಿದ್ಧ. ಮುಖವಾಡನ್ನು ಹಾಕಿಕೊಂಡು ನಲಿ. ನೋಡಿ ಮುಖವಾಡ ಹುಡುಗ ಮತ್ತು ಹುಡುಗಿ ಮುಖವಾಡ ಹಾಕಿಕೊಂಡು ಖುಷಿಯಾಗಿದ್ದಾರೆ. ಈ ಥರ ಕಟ್ ಮಾಡಿಕೊಂಡು ನಾವು ಮುಖವಾಡವನ್ನು ತಯಾರಿ ಮಾಡಿಕೊಳ್ಳಬೇಕು. ನಿನ್ನ ಗೆಳೆಯರ ಜೊತೆ ಹಲವು ಬಗೆಯ ಪ್ರಾಣಿಗಳ ಮುಖವಾಡ ಮಾಡಿ ನಲಿ ಎಂದು ಹೇಳಿದೆ. ಇಲ್ಲಿ ಒಗಟುಗಳನ್ನು ಬಿಡಿಸುವುದಾಗಿದೆ. ಬಣ್ಣ ಬಣ್ಣದ ಪುಕ್ಕ. ಇದೇ ಹಳ್ಳಿಯ ಗಡಿಯಾರ ಅಂದರೆ ಹುಂಜ. ಅಂದರೆ ಬೆಳಿಗ್ಗೆ ಎದ್ದು ಕೂಗುವ ಗಡಿಯಾರ ಯಾವುದು ಅಂತಂದರೆ ಹುಂಜ. ದೊಡ್ಡಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದು ಬಾಲ. ಇದನ್ನು ನೀವು ಹೇಳಿ ಗಮನಿಸಿ. ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ತಣ್ಣನೆ ಜಿಗೀತ. ಅಂದರೆ ಇದು ಮೊಲ. ನಂತರ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ. ಇದನ್ನು ಗೊತ್ತಾಗದೆ ಇದು ನೀವು ಬರೀಬೇಕು. ಹತ್ತಿ ಹಣ್ಣನ್ನು ಮೆದ್ದವನು ನಿಪುಣ. ಇದು ಯಾರಿಗೆ ಗೊತ್ತು ಇದನ್ನು ನನಗೆ ಕಮೆಂಟ್ ಮೂಲಕ ಹೇಳಿ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ ಅಂದರೆ ಬೆಕ್ಕು. ನಿಮಗಿದು ಗೊತ್ತೇ? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆಯೇ ಹುಲಿ ಯೋಜನೆ. ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚು. ಪ್ರಾಣಿಗಳ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚು. ಚಿರತೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ.
ನೋಡಿ, ಯಾರಿಗೆ ಗೊತ್ತಿರದೇ ಇದ್ದರೂ ಚಿರತೆ 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತಂದರೆ 100 ಕಿಲೋಮೀಟರ್ ಓಡುತ್ತದೆ. 33 ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಲ್ ಪ್ರಾಣಿಗಳಲ್ಲೇ ಅತಿ ದೊಡ್ಡದು. ನಮ್ಮ ಪ್ರಾಣಿಗಳಲ್ಲೇ ಅತಿ ದೊಡ್ಡವಾದ ಪ್ರಾಣಿ ಯಾವುದು ಅಂದರೆ ನೀಲಿ ತಿಮಿಂಗಲ. ಎಲೆಕೀಟ, ಉಸರವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯ ಬಣ್ಣ ತಡೆಯುತ್ತದೆ. ಅಂದರೆ ಎಲೆ ಮೇಲಿರುವ ಕೀಟಗಳು ತಾವಿರುವಂತಹ ಬಣ್ಣ ಅಂದರೆ ಬೇರೆ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ತುಂಬಾ ಶ್ರಮ ಪಡುತ್ತವೆ, ತುಂಬಾ ಕಷ್ಟಪಡುತ್ತವೆ. ಮಕ್ಕಳೇ, ಇವತ್ತಿನ ಅಭ್ಯಾಸ ಪ್ರಾಣಿ ಪ್ರಪಂಚದ ಬಗ್ಗೆ ಅಭ್ಯಾಸ ಮಾಡಿದೆವು. ನಂತರ ಮುಂದಿನ ತರಗತಿಯಲ್ಲಿ ನಾವು ಪಾಠ 2 ಸವಿಜೇನಿನ ಬಗ್ಗೆ ಅಭ್ಯಾಸ ಮಾಡೋಣ. ಮತ್ತು ಅದರ ಪ್ರಶ್ನೆಗೆ ಉತ್ತರಗಳನ್ನು ತಯಾರಿ ಮಾಡಿಕೊಂಡು ಬರುತ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ ಮಕ್ಕಳೇ. ಬಾಯ್.